ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಏನೋ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಆಪ್ತರ ಜೊತೆಯಲ್ಲಿ, ಇಷ್ಟವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಮನಸ್ತಾಪವಾಗುತ್ತೆ. ಮನಸ್ಸಿಗೆ ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ. ಸುಮ್ಮನೆ ನಾನು ಕೂಗಾಡ್ಬಿಟ್ನಲ್ಲ ಅಂತ ಹೇಳಿ ಕೊನೆಯಲ್ಲಿ ಪಶ್ಚಾತ್ತಾಪವನ್ನು ಪಡುವ ಹಾಗಾಗತ್ತೆ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಯಾವುದೂ ಕೂಡ ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಆ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಕೋಪ ಬರುತ್ತೆ, ಕಿರಿಕಿರಿ ಆಗುತ್ತೆ, ಮಾತಾಡ್ಬಿಡ್ತೀರಿ. ಕೊನೆಯಲ್ಲಿ ಗೊತ್ತಾಗುತ್ತೆ ನಾನು ಮಾಡಿದ್ದು ತಪ್ಪು ಅಂತ. ಪ್ರಯೋಜನ ಏನಾಯಿತು? ಈ ಎಚ್ಚರಿಕೆ, ಈ ಒಂದು ಯೋಚನೆ ಮುಂಚೆನೇ ಇರಬೇಕು ಅಂತಕ್ಕಂಥದ್ದು. ದೈನಂದಿನವಾದಂತಹ ಕೆಲವು ಕೆಲಸಗಳಿಗೂ ಕೂಡ ತೊಂದರೆಯಾಗ್ತಕ್ಕಂಥದ್ದಿದೆ. ಆದರೆ ಅದೃಷ್ಟವಶಾತ್ ಸ್ನೇಹಿತರ ಸಹಾಯ ಸಿಕ್ಕತ್ತೆ. ಆ ಸಹಾಯಕ್ಕೆ ಬಂದು ಸ್ನೇಹಿತರನ್ನು ಸರಿಯಾಗಿ ನಡೆಸ್ಕೊಳ್ಳದೇ ಇದ್ದರೆ, ಅವರ ಜೊತೆಯಲ್ಲಿ ಸರಿಯಾಗಿ ಮಾತಾಡದೇ ಇದ್ದರೆ, ಅಲ್ಲೂ ಕೂಡ ಮತ್ತೆ ನಿಷ್ಠುರಕ್ಕೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಮೌನಕ್ಕೆ ಶರಣು ಹೋದರೆ ಬಹಳ ಒಳ್ಳೆಯದು. ಮಾತನ್ನು ಕಡಿಮೆ ಮಾಡಬೇಕು, ಇಲ್ಲ ಮಾತನ್ನೇ ಆಡಬಾರ್ದು ಅನ್ನುವಂಥದ್ದು. ಯಾವಾಗ ಬಾಯಿ ತೆಗಿತೀರಿ ಆಗ ಇಲ್ಲದೇ ಇರತಕ್ಕಂತಹ ಅನರ್ಥಕ್ಕೆ, ಬೇರೆ ಬೇರೆ ಮಾತುಗಳಿಗೆ ಅದು ಕಾರಣವಾಗುತ್ತೆ. ವಿನಾಕಾರಣವಾಗಿ ಯಾವುದೇ ಉಪಯೋಗ ಅನುಕೂಲ ಇಲ್ಲದಲೇ ನಿಷ್ಠುರವಾಗ್ತಕ್ಕಂಥದ್ದು ಹೆಚ್ಚಾಗತ್ತೆ. ಹೆಚ್ಚಿನ ಖರ್ಚಿಗೆ ಕಡಿವಾಣವನ್ನು ಹಾಕಿ ದುಂದು ವೆಚ್ಚಗಳು ಬೇಡ ಅನ್ನುವಂಥದ್ದು. ಮನಸ್ಸಿಗೆ ಬಂದ ಹಾಗೆ ಖರ್ಚು ಮಾಡ್ತಾ ಇರೋದು, ಯಾವುದಕ್ಕೂ ಕೂಡ ಲೆಕ್ಕಾಚಾರ ಅಂತಕ್ಕಂಥದ್ದು ಇರೋದೇ ಇಲ್ಲ ಅನ್ನೋ ಹಾಗಾಗತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಯಾವಾಗ ತುಂಬ ಉದ್ವೇಗಕ್ಕೆ ಒಳಗಾಗ್ತೀರಿ ಆಗ ನಿಮ್ಮಲ್ಲಿ ಇರತಕ್ಕಂತಹ ಒಂದು ಆ ತಾಳ್ಮೆ ಅಥವಾ ಆ ತಾಳ್ಮೆ ಕಟ್ಟೆ ಒಡಿತಕ್ಕಂಥದ್ದು. ಸಿಟ್ಟಿಗೆ ಹೇಳ್ತೀರಿ. ಎಲ್ಲವೂ ಕೂಡ ಕೋಪದಿಂದಲೇ ಆಗ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಕೆಲಸಗಳು, ಅನಗತ್ಯವಾದಂತಹ ಸಂದರ್ಭ ನಿಮಗೆ ಮಾರಕವಾಗುತ್ತೆ. ಅಂದರೆ ಅದರಿಂದನೇ ನಿಮಗೆ ತೊಂದರೆ ಅನ್ನುವಂಥದ್ದಾಗತ್ತೆ. ಬಾಲಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ವೃಷಭ ರಾಶಿ, ತಂದೆಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಸಮಸ್ಯೆ ಆಗುತ್ತೆ. ಅದರಲ್ಲೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು ಅನ್ನುವಂಥದ್ದು ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ನಿಮ್ಮ ದೇಹದ ಕಾಂತಿ ಹೆಚ್ಚಾಗ್ತಕ್ಕಂಥದ್ದು. ಅಂದರೆ ಶರೀರದಲ್ಲಿ ಯಾವುದೋ ಒಂದು ತಪಸ್ಸನ್ನು ಮಾಡಿದಾಗ ಅಥವಾ ಇನ್ಯಾವುದೋ ಒಂದು ಧನಾತ್ಮಕವಾದಂತಹ ಚಿಂತನೆಯನ್ನು ನಡೆಸಿದಾಗ ಮನಸ್ಸಿನಲ್ಲಿ ಉತ್ತಮವಾದಂತಹ ಆಲೋಚನೆಗಳು ಸ್ಥಿರವಾಗ್ತಕ್ಕಂಥದ್ದು, ಅದೇ ಆಲೋಚನೆಗಳು ಬರ್ತಕ್ಕಂಥದ್ದು, ಅದೇ ಮಾತುಗಳನ್ನು ಆಡುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಲವಲವಿಕೆ, ಉತ್ಸಾಹ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಆ ಕಾಂತಿ ಶರೀರದ ಮುಖಾಂತರ ಅದು ಕಾಣುವಂಥದ್ದಾಗುತ್ತೆ. ಯಾವಾಗಲೂ ಕೂಡ ನಗನಗ್ತಾ ಇರತಕ್ಕಂಥದ್ದು, ಎಲ್ಲ ಕೆಲಸಗಳನ್ನು ಬಹಳ ಉತ್ಸಾಹದಿಂದ ಖುಷಿಯಿಂದ ಮಾಡ್ತಕ್ಕಂಥದ್ದು. ಈ ಭಾವನೆ, ಈ ಸ್ವಭಾವ ಎಲ್ಲರಲ್ಲೂ ಎಲ್ಲ ಕಾಲದಲ್ಲೂ ಇರುವುದಿಲ್ಲ. ಅದು ಬರಬೇಕು ಅಂದರೆ ಕಷ್ಟ. ಹಾಗಾಗಿ ಅದಕ್ಕೆಲ್ಲ ಏನೋ ಒಂದು ಪೂರ್ವಜನ್ಮದ ಸಂಸ್ಕಾರ, ಪೂರ್ವಜನ್ಮದ ಸುಕೃತ ಇರಬೇಕಾಗತ್ತೆ. ಅದು ನಿಮ್ಮಲ್ಲಿ ಈ ದಿವಸ ಕಾಣುತ್ತೆ ಅನ್ನುವಂಥದ್ದು. ಸ್ನೇಹಿತರ ಮನೆಯಿಂದ ಅಶುಭವಾದಂತಹ ವಾರ್ತೆ. ನಿಮಗೆ ಯಾರೋ ಆತ್ಮೀಯರಿರ್ತಾರೆ, ಅವರ ಮನೆಯಲ್ಲಿ ಏನೋ ತೊಂದರೆ ಆಯಿತು, ಇನ್ಯಾವುದೋ ನಿಧನವಾಯಿತು, ಇನ್ಯಾವುದೋ ಒಂದು ಕೆಟ್ಟ ವಿಚಾರ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮುಗ್ಧ ಮನಸ್ಸು ಬೇರೆಯವರಿಗೆ ಮಾರ್ಗದರ್ಶಿಯಾಗತ್ತೆ. ಇಷ್ಟು ವಯಸ್ಸಾದರೂ ಅಥವಾ ಇಷ್ಟು ಅನುಭವ ಇದ್ದರೂ ಅಥವಾ ಇಷ್ಟು ದೊಡ್ಡ ಹುದ್ದೆನಲ್ಲಿದ್ದರೂ, ಇಷ್ಟು ಓದಿದ್ರೂ ಕೂಡ ಎಷ್ಟು ಸರಳವಾಗಿ ನಡ್ಕೊಳ್ತಾರೆ, ಎಷ್ಟು ಒಂದು ಮಗುವಿನ ಮನಸ್ಸಿನ ಥರ ಅವರ ಮನಸ್ಸಿದೆ. ಬೇರೆಯವರಿಗೆ ಏನಾದರೂ ಸಹಾಯವನ್ನು ಮಾಡಬೇಕು, ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂತಹ ಹಂಬಲ ಎಷ್ಟಿದೆ ಅನ್ನುವಂಥದ್ದು ಬೇರೆಯವರಿಗೆ ಮಾದರಿಯಾಗತ್ತೆ. ಕುಟುಂಬದವರ ಹೊಗಳಿಕೆ ನಿಮಗೆ ಸ್ಫೂರ್ತಿಯಾಗತ್ತೆ. ಕುಟುಂಬದವರೆಲ್ಲರೂ ಕೂಡ ನಿಮ್ಮನ್ನು ಹೊಗಳುವಂಥದ್ದು. ಇವನಿಂದಲೇ ಈ ಮನೆ ನಡೀತಾ ಇದೆ, ಅಥವಾ ಇವನಿಲ್ಲದೇ ಇದ್ದರೆ ನಮಗೆ ಬಹಳ ಕಷ್ಟ ಆಗ್ತಿತ್ತು ಅನ್ನುವಂಥ ಮಾತುಗಳನ್ನು ಮತ್ತೆ ಮತ್ತೆ ಮನೆಯವರು ಹೇಳಿದಾಗ ಅದು ನಿಮಗೆ ಸ್ಫೂರ್ತಿಯಾಗತ್ತೆ. ಮನೆಯವರ ಸಂಪೂರ್ಣವಾದಂತಹ ಬೆಂಬಲ, ಅವರ ಆಶೀರ್ವಾದ, ಅವರ ಒಂದು ಬಲ ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಅಂತಕ್ಕಂಥದ್ದು ನಿಮಗೆ ಅರಿವಾಗುವಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಸ್ನೇಹಿತರ ವೈಯಕ್ತಿಕವಾದಂತಹ ಸಮಸ್ಯೆ ನಿಮಗೆ ತೊಂದರೆಯನ್ನು ಮಾಡುತ್ತೆ. ನಿಮ್ಮ ಆತ್ಮೀಯರು ಏನೋ ಅವರ ಕಷ್ಟಕ್ಕೋಸ್ಕರವಾಗಿಯೋ ಅಥವಾ ಅವರಿಗಿರ್ತಕ್ಕಂತಹ ಸಮಸ್ಯೆಗೋಸ್ಕರವಾಗಿಯೋ ಏನೋ ತಪ್ಪನ್ನು ಮಾಡಿಕೊಳ್ತಾರೆ, ಅಥವಾ ಸಮಾಜದಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಸಮಾಜ ನಿರ್ಧಾರ ಮಾಡಿರ್ತೋ ಅಂತಹ ಕೆಲಸಗಳನ್ನು ಮಾಡಿ ಅವರು ತೊಂದರೆಯಲ್ಲಿರ್ತಾರೆ. ನೀವು ಅವ್ರ ಜೊತೆ ಗುರುತಿಸ್ಕೊಂಡಿರೋದ್ರಿಂದ ಅದು ನಿಮ್ಮವರೆಗೂ ಕೂಡ ಬರುವಂಥದ್ದಾಗ್ಬೋದು, ಅಥವಾ ನಿಮ್ಮ ಸಹಾಯವೋ ನಿಮ್ಮಿಂದ ಏನೋ ಒಂದಷ್ಟು ಖರ್ಚೋ ಈ ಥರದ್ದೆಲ್ಲ ಆಗ್ಬೋದು. ಅದು ನಿಮಗೆ ತೊಂದರೆಯನ್ನು ಮಾಡುವಂಥದ್ದಾಗುತ್ತೆ. ಸಂಜೆಯ ಹೊತ್ತಿಗೆ
ಹೆಚ್ಚು ಹಣ ಖರ್ಚಾಗೋದ್ರಿಂದ ಆತಂಕವಾಗುತ್ತೆ. ನೀವು ಅಂದ್ಕೊಂಡೇ ಇರೋದಿಲ್ಲ ಅಷ್ಟು ದುಡ್ಡು ನಿಮ್ಮ ಕೈಯಿಂದ ಬಿಟ್ಟು ಹೋಗುವಂಥದ್ದು ಆಗಬಹುದು. ಅದು ನಿಮಗೆ ಬೇಸರವನ್ನು ತರುವಂಥದ್ದಾಗತ್ತೆ. ಮನೆಯವರನ್ನು ಸಮಾಧಾನ ಮಾಡೋದ್ರಲ್ಲೇ ದಿವಸ ಕಳೆದು ಹೋಗುತ್ತೆ. ಮನೆಯವರು ಏನೋ ಹೇಳ್ತಾರೆ ನಿಮಗೆ ಕೆಲವು ವಿಚಾರಗಳನ್ನು, ಸೂಚನೆಗಳನ್ನು, ಸಲಹೆಗಳನ್ನು, ಆದರೆ ಯಾವುದನ್ನೂ ಕೂಡ ಕೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನೀವಿಲ್ಲದೆ ಆ ಕ್ಷಣದಲ್ಲಿ ನಿಮ್ಮದೇ ಆದಂತಹ ನಿರ್ಧಾರವನ್ನು ಮಾಡ್ತೀರಿ. ಕೊನೆಗೆ ಮನೆಯವರು ಬೇಸರವನ್ನು ಮಾಡಿಕೊಂಡಾಗ ಅವರನ್ನು ಸಮಾಧಾನ ಮಾಡೋದರಲ್ಲೇ ನಿಮಗೆ ಇಡೀ ದಿವಸ ಕಳೆದು ಹೋಗುವಂಥದ್ದಾಗಬಹುದು. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಪಂದನೆ ಇದೆ, ಆದರೆ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೋ ಅಥವಾ ನಿಮಗೆ ಸಂಬಂಧ ಪಡದೇ ಇರತಕ್ಕಂತಹ ವಿಚಾರಕ್ಕೋ ನೀವು ಸಿಗಹಾಕ್ಕೊಳ್ಳುವಂತಹದ್ದು ಪರಿಸ್ಥಿತಿ. ಮನೆಯವರಿಗೆ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗದಲ್ಲೇ ಹಿಂಸೆ ಪಟ್ಕೊಳ್ತೀರಿ. ಯಾರಿಗೋ ಏನೋ ಮಾತು ಕೊಟ್ಟಿರ್ತೀರಿ, ಪ್ರಾಮಿಸ್ ಮಾಡಿರ್ತೀರಿ, ಆದರೆ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳು, ಸ್ನೇಹಿತರಿಂದ ಆಗತಕ್ಕಂತಹ ಕೆಲವು ಸಮಸ್ಯೆಗಳು ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಅಡ್ಡಿಯಾಗತ್ತೆ ಎನ್ನುವಂಥದ್ದು. ಈ ದಿವಸದ ಆರಂಭ ಸಂತೋಷದಿಂದ ಕೂಡಿರುತ್ತೆ, ಆದರೆ ಸಮಯ ಕಳೆದ ಹಾಗೆ ದಿವಸ ಬಹಳ ಹಿಂಸೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ, ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಕುರಿತು ಮಂತ್ರ ಪಠನವನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಅನಗತ್ಯವಾದಂತಹ ಖರ್ಚಿನಿಂದ ತುಂಬ ಬೇಸರವಾಗುತ್ತೆ. ಯಾವುದಕ್ಕೆ ಹಣವನ್ನು ಖರ್ಚು ಮಾಡಬೇಕೋ ಅದಕ್ಕೆ ಮಾಡಿ ಅದರಿಂದ ಉತ್ತಮ ಫಲ ಸಿಕ್ಕಿದಾಗ ಸಂತೋಷವಾಗುವಂಥದ್ದು ಸಹಜ. ಆದರೆ ಯಾವುದರಿಂದ ಏನೂ ಪ್ರಯೋಜನ ಇಲ್ವೋ ಆದರೆ ಹಣವನ್ನು ಖರ್ಚು ಮಾಡಲೇಬೇಕು ಅಂಥದ್ರಿಂದ ತುಂಬ ಬೇಸರವಾಗ್ತಕ್ಕಂಥದ್ದು. ಮಹಿಳೆಯರಿಗೆ ಹೊಟ್ಟೆ ನೋವಿನ ಕಾರಣ ತುಂಬ ದೊಡ್ಡ ಸಮಸ್ಯೆ ಆಗಬಹುದು, ಅದನ್ನು ಗಮನಿಸ್ಕೊಳ್ಬೇಕು. ಶಾರೀರಿಕವಾದಂತಹ ಸಮಸ್ಯೆಯಿಂದ ಹಲವಾರು ಕೆಲಸಗಳಿಗೆ ಅಡ್ಡಿ ಅಥವಾ ಅಂದುಕೊಂಡಂತಹ ಕೆಲಸಗಳೆಲ್ಲ ಅಸ್ತವ್ಯಸ್ತ, ಮನಸ್ಸಿಗೆ ಆತಂಕ, ಬೇಸರ, ಮರ್ಯಾದೆ ಹೋಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಾಧ್ಯತೆಗಳಿದೆ. ಆಸ್ತಿಯ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳನ್ನು ಮಾಡಿಕೊಳ್ತೀರಿ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನು ಮಾತನ್ನು ಆಡಬೇಕೋ ಆ ಮಾತು ವಿಕೋಪಕ್ಕೆ ಹೋಗುತ್ತೆ, ಅದರಿಂದ ಆಗಬೇಕಾದಂತಹ ಕೆಲಸಕ್ಕೆ ಅಡ್ಡಿಯಾಗುತ್ತೆ. ಇವೆಲ್ಲವನ್ನು ನೋಡಬೇಕಾದಂಥದ್ದು. ಆಧುನಿಕವಾದಂತಹ ಪ್ರಪಂಚಕ್ಕೆ ಪರಿಪೂರ್ಣವಾಗಿ ಅವಲಂಬಿತರಾಗಿರ್ತಕ್ಕಂಥವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೇ ಇರಬೇಕು ಅನ್ನುವಂತಹ ಒಂದು ಹಠಕ್ಕೆ ಬಿದ್ದು ಅದನ್ನು ಪರಿಪೂರ್ಣವಾಗಿ ಅಳವಡಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗೋದಿಲ್ಲ. ಆ ಒಂದು ಡೋಲಾಯಮಾನ ಸ್ಥಿತಿಯಲ್ಲಿ ಇರುವಂಥವ್ರಿಗೆ ಬಹಳ ಬಹಳ ಸಮಸ್ಯೆಗಳು, ಕಷ್ಟಗಳು ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಜನಾಕ್ರೋಶವಾಗುತ್ತೆ. ಯಾವ ರೀತಿ ನೀವು ಸಮಾಜದಲ್ಲಿ ನಡ್ಕೊಳ್ತೀರಿ, ಯಾವ ರೀತಿ ಮಾತನಾಡ್ತೀರಿ, ನಿಮ್ಮ ವ್ಯವಹಾರದ ಲಕ್ಷಣಗಳೇನು, ಯಾವ ರೀತಿ ನೀವು ಜನಗಳ ಜೊತೆಯಲ್ಲಿ ವರ್ತಿಸ್ತೀರಿ, ಇವೆಲ್ಲ ಜನರ ಕೋಪಕ್ಕೆ, ಸಿಟ್ಟಿಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.